नमस्ते बच्चों। आज हम तृतीय भाषा हिंदी विषय के अंतर्गत 9वीं कक्षा के तीसरा पाठ स्वामी विवेकानंद इस पाठ के बारे में जानकारी प्राप्त कर लेंगे। बच्चों, हम सभी जानते हैं स्वामी विवेकानंद सचमुच एक महान व्यक्ति है जिसने पूरे विश्वदाद्यंत भारत की कीर्ति फैलाई है। यह एक वीर सन्यासी है। ಮಕ್ಕಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಇಂದು ನಾವು ಅರ್ಥೈಸಿಕೊಳ್ಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೊರಟಿರುವಂತಹ ಪಾಠದ ಹೆಸರು ಸ್ವಾಮಿ ವಿವೇಕಾನಂದ್. ನಿಮಗೆಲ್ಲ ತಿಳಿದಿರೋ ಹಾಗೆ ಇಡೀ ಜಗತ್ತೇ ಮೆಚ್ಚಿರುವಂತಹ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವೀರ ಸನ್ಯಾಸಿ ಎಂದು ಕರೆಸಿಕೊಂಡಿರುವಂತಹ ಏಕೈಕ व्यक्ति ಅಂದರೆ स्वामी विवेकानंदरವರು मात्र। तो बच्चों, इस पाठ के बारे में चर्चा कर लेने से पहले हम इस पाठ का आशय क्या है देख लेते हैं। इस पाठ का आशय इस प्रकार है। इस पाठ में महान देशभक्त सन्यासी स्वामी विवेकानंद के जीवन चरित्र पर प्रकाश डाला गया है जो हमारे बच्चों को प्रेरणापद और मार्गदर्शक सिद्ध हो सकता है। ಈ ಪಾಠದಲ್ಲಿ ಮಹಾನ್ ದೇಶಭಕ್ತ ಸನ್ಯಾಸಿ ಸ್ವಾಮಿ ವಿವೇಕಾನಂದಜಿಯವರ ಜೀವನ ಚರಿತ್ರದ ಒಂದು ಸಂಕ್ಷಿಪ್ತ ಪರಿಚಯ ಮತ್ತು ಸಂಕ್ಷಿಪ್ತ ಪರಿಚಯವನ್ನು ನೀಡುವುದರ ಮೂಲಕ ಮಕ್ಕಳಲ್ಲಿಯೂ ಸಹ ದೇಶಾಭಿಮಾನ, ಆತ್ಮಸ್ಥೈರ್ಯ, ಮೂಢನಂಬಿಕೆ, ಕಂದಾಚಾರ ಇವುಗಳಿಂದೆಲ್ಲ ದೂರ ಉಳಿದು ಹೊಸ ಒಂದು ವಿಶ್ವಾಸದೊಂದಿಗೆ, ಹೊಸ ಪ್ರಯತ್ನಗಳೊಂದಿಗೆ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡುವಂಥ ಶಕ್ತಿ, ಅದಮ್ಯವಾದಂಥ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಅನ್ನೋದನ್ನು ನಾವು ಸಹ ಮನಗೊಳ್ಳಬಹುದು। तो आइए बच्चों, अब हम पीपीटी के द्वारा आज की पाठ की चर्चा करेंगे। भारत के इतिहास में स्वामी विवेकानंद का नाम अमर है। भारत देश में इस सन्यासी ने देश विदेश में भ्रमण कर स्वामी रामकृष्ण परमहंस के संदेश को सारे विश्व में फैलाया। बच्चों, आज हम जो पढ़ने जा रहे हैं वह पाठ का नाम है स्वामी विवेकानंद। स्वामी विवेकानंद जी का नाम भारत के इतिहास में अमर है। इस वीर सन्यासी ने देश विदेश में भ्रमण करके पूरे विश्व में भारतीय धर्म और दर्शन का प्रसार किया। साथ में समाज सेवा का नया मार्ग दिखाया। यानी केवल सन्यासी बनकर, स्वामी बनकर समाज सेवा कर नहीं सकते हैं, और भी समाज सेवा करने के लिए अन्य मार्ग है। उन सारे मार्गों को पूरे विश्व को बताया है। ಮಕ್ಕಳೇ, ಇಂದು ನಾವು ಚರ್ಚೆ ಮಾಡ್ತಾ ಇರುವಂಥ ಮೂರನೇ ಪಾಠ ಸ್ವಾಮಿ ವಿವೇಕಾನಂದ ಜಿ. ಈ ಪಾಠದಲ್ಲಿ ನಾವು ಸ್ವಾಮಿ ವಿವೇಕಾನಂದಜಿಯವರ ಜೀವನದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಪಡೆದುಕೊಳ್ತಾ ಇದ್ದೀವಿ. ಭಾರತದ ಇತಿಹಾಸದಲ್ಲೇ ಸ್ವಾಮಿ ವಿವೇಕಾನಂದಜಿಯವರ ಹೆಸರು ಅಮರವಾಗಿದೆ. ಈ ವೀರ ಸನ್ಯಾಸಿ ದೇಶದಾದ್ಯಂತ ಪ್ರವಾಸವನ್ನು ಕೈಗೊಂಡು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸಹ ಪ್ರಯಾಣವನ್ನು ಮಾಡಿ, ವಿದೇಶದಲ್ಲೂ ಸಹ ಪ್ರವಾಸವನ್ನು ಕೈಗೊಂಡು ಅಲ್ಲಿಯೂ ಸಹ ಭಾರತೀಯ ಧರ್ಮ ಮತ್ತು ದರ್ಶನದ ಪ್ರಸಾರವನ್ನು ಮಾಡಿ ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾಗಿರುವಂಥದ್ದು, ಎಷ್ಟು ಪಾರದರ್ಶಕವಾಗಿರುವಂಥದ್ದು ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿದಂಥ ವ್ಯಕ್ತಿ.
ಜೊತೆಗೆ ಸಮಾಜ ಸೇವೆಯ ಹೊಸ ಹೊಸ ಮಾರ್ಗಗಳನ್ನು ಜನರಿಗೆ ತಿಳಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದಜಿಯವರು. ಯಾಕಂದರೆ ಕೇವಲ ಸಮಾಜ ಸೇವೆ ಅನ್ನೋದು ಒಬ್ಬ ತಪಸ್ವಿಯಾಗಿ, ಒಬ್ಬ ಋಷಿಯಾಗಿ, ಒಬ್ಬ ಯೋಗಿಯಾಗಿ, ಒಬ್ಬ ಸಂತನಾಗಿ ಮಾಡೋದಷ್ಟೇ ಅಲ್ಲ, ಇನ್ನೂ ಅನೇಕ ರೂಪಗಳಲ್ಲಿ ನಾವು ಒಬ್ಬ ಜನಸಾಮಾನ್ಯರಾಗಿ, ಸಾಮಾನ್ಯ ಮನುಷ್ಯನಾಗಿಯೂ ಸಹ ಸಮಾಜ ಸೇವೆಯನ್ನು ಮಾಡಬಹುದು ಅನ್ನೋದನ್ನು, ಆ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ स्वामी विवेकानंद जी ಅವರು. स्वामी विवेकानंद जी का जन्म 12 जनवरी 1863 को कलकत्ते के कायस्थ घराने में हुआ था. स्वामी विवेकानंद जीವರ ಜನ್ಮ ಜನವರಿ 12, 1863ರಲ್ಲಿ ಕಲ್ಕತ್ತೆಯ ಕಾಯಸ್ಥ ಕುಟುಂಬದಲ್ಲಿ, ಕಲ್ಕತ್ತೆಯ ಒಂದು ಕುಟುಂಬದಲ್ಲಿ, ಸುಸಂಸ್ಕೃತ ಕುಟುಂಬದಲ್ಲಿ ಇವರ ಜನ್ಮವಾಯಿತು. उनके बचपन का नाम नरेंद्र देव था. उनके पिता श्री विश्वनाथ दत्त एक प्रतिष्ठित वकील थे. उनकी माता श्रीमती भुवनेश्वरी देवी धर्मपरायण महिला थी. उनके बचपन का नाम नरेंद्र देव था. ಅವರ ಬಾಲ್ಯದ ಹೆಸರು ನರೇಂದ್ರ ದೇವ ಎಂದಾಗಿತ್ತು. उनके पिताजी श्री विश्वनाथ दत्त कलकत्ते के प्रतिष्ठित वकील थे. ಅವರ ತಂದೆ ಶ್ರೀ ವಿಶ್ವನಾಥ್ ದತ್ ಜಿಯವರು ಕಲ್ಕತ್ತೆಯ ಒಂದು ಪ್ರತಿಷ್ಠಿತ ವಕೀಲರಾಗಿದ್ದರು. इनकी माता श्री भुवनेश्वरी धर्मपरायण महिला थी. ಇವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ ಧಾರ್ಮಿಕ ಸ್ವಭಾವದವರಾಗಿದ್ದು ಧರ್ಮಪರಾಯಣ ಮಹಿಳೆಯಾಗಿದ್ದರು. ಆಚಾರ ವಿಚಾರ, ಪೂಜೆ ಪುನಸ್ಕಾರಗಳು ಇವೆಲ್ಲವನ್ನು ಒಳಗೊಂಡಿರುವಂತಹ ಸುಸಂಸ್ಕೃತ ಮಹಿಳೆಯಾಗಿದ್ದರು. बालक नरेंद्र देव अपने माता पिता के बड़े लाडले थे. ಬಾಲಕ ನರೇಂದ್ರಜಿಯವರು ತಮ್ಮ ತಂದೆ ತಾಯಿಗಳಿಗೆ ತುಂಬ मुद्दिना मगनागिद्ದರು. लाडला इसका अर्थ होता है मुद्दिना. उन्होंने नरेंद्र को अनुशासन और धर्मपरायणता का पाठ पढ़ाया था. ಅವರು ನರೇಂದ್ರನಿಗೆ ಸಂಯಮ, ಶಿಸ್ತು ಮತ್ತು ಧರ್ಮಪರಾಯಣದ ಪಾಠವನ್ನು ಮಾಡಿದರು. ಅಂದರೆ ನಮ್ಮ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾಗಿರುವಂಥದ್ದು, ಅದನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಹಾಗೆ ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ಹೇಳಿಕೊಟ್ಟಿದ್ರು. ಬಾಲಕ ನರೇಂದ್ರ ಆರಂಭ से ही पढ़ाई लिखाई में बड़े तेज थे. ಬಾಲಕ ನರೇಂದ್ರರವರು ತುಂಬ ಚಿಕ್ಕ ವಯಸ್ಸಿನಿಂದಲೇ ಓದೋದ್ರಲ್ಲಿ ತುಂಬ ತೀಕ್ಷ್ಣರಾಗಿದ್ದರು. वे अपने स्कूल में सर्वप्रथम रहा करते थे. ಅವರು ಯಾವಾಗಲೂ ಸಹ ವಿದ್ಯಾಭ್ಯಾಸದಲ್ಲಿ, ಅಂದರೆ ಪ್ರತಿ ತರಗತಿಯಲ್ಲೂ ಸಹ ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ತಾ ಇದ್ದರು. ಇಡೀ ತರಗತಿಗೆ ಮೊದಲನೇ ಸ್ಥಾನದಲ್ಲಿ ಉತ್ತೀರ್ಣರಾಗಿರ್ತಾ ಇದ್ದರು. ಹೀಗೆ ಕೇವಲ ವಿದ್ಯಾಭ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ವಿದ್ಯಾರ್ಥಿಯಾಗಿದ್ದಾಗ ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರ ತೀಕ್ಷ್ಣರಾಗಿದ್ದು, ವಿದ್ಯಾಭ್ಯಾಸದಲ್ಲಿ ಮಾತ್ರ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಳ್ಳೋದ್ರ ಜೊತೆಗೇ ಬಾಲಕ ನರೇಂದ್ರರವರು ಶಾರೀರಿಕವಾಗಿ ಸುಂದರವಾದಂಥ, ಆರೋಗ್ಯವಂತವಾದಂಥ ದೇಹವನ್ನು ಹೊಂದಿರುವಂಥ ಸುಂದರ ಬಾಲಕನೂ ಸಹ ಆಗಿದ್ದರು. ಅವರಿಗೆ ಕುಸ್ತಿ ಲಡ್ನೆ ಅಂದರೆ ಕುಸ್ತಿ ಆಡುವುದು, ಓಡುವ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಕುದುರೆ ಸವಾರಿ ಮಾಡುವುದು, ಈಜಾಡುವುದು, ನೀರಿನಲ್ಲಿ ಈಜಾಡುವುದು, ಇವೆಲ್ಲದರಲ್ಲಿ ತುಂಬ ಆನಂದ ಸಿಗ್ತಾಯಿತ್ತು. ಜೊತೆಗೆ ಹಾಡನ್ನು ಹೇಳುವುದರಲ್ಲೂ ಸಹ ವಿಶೇಷವಾದಂಥ ಆನಂದವನ್ನು ಪಡ್ಕೊಳ್ತಾ ಇದ್ರು. ವಿದ್ಯಾರ್ಥಿಯಾಗಿ ಉತ್ತಮ ವಿದ್ಯಾರ್ಥಿಯಾಗಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೇ ಒಬ್ಬ ಉತ್ತಮ ಕ್ರೀಡಾಪಟುವಾಗಿ ಪ್ರತಿಯೊಂದು ಆಟದ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸ್ತಾ ಇದ್ದರು. ಹೀಗೆ ವಿದ್ಯಾರ್ಥಿ ಜೀವನದ ಸಂಪೂರ್ಣ ಆನಂದವನ್ನು ಅನುಭವಿಸಿದಂಥ ಉತ್ತಮ ಬಾಲಕ ಇವರಾಗಿದ್ದರು.
ಹೀಗೆ ಎಲ್ಲದರಲ್ಲೂ ಸಹ ಉತ್ತಮ ಅಂಕಗಳನ್ನು ಪಡ್ಕೊಂಡು ಎಲ್ಲ ತರಗತಿಗಳಲ್ಲೂ ಮೊದಲನೇ ಸ್ಥಾನದಲ್ಲೇ उत्तीर्णरागता इದ್ರು। ಹಾಗೆಯೇ एंट्रेंस परीक्षा में भी अपने स्कूल के छात्रों में से केवल नरेंद्र ही प्रथम श्रेणी में उत्तीर्ण हुए थे। ಎಂಟ್ರೆನ್ಸ್ ಪರೀಕ್ಷೆಯಲ್ಲೂ ಸಹ ಇಡೀ ತರಗತಿಗೆ ಇವರೊಬ್ಬರೇ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಯಾಗಿದ್ದರು। बाद में उन्होंने BA की उपाधि प्राप्त कर ली। अदाद नंतर इವರು BA पदविಯನ್ನು ಪಡೆದುಕೊಂಡರು। अध्ययन काल में उनकी सबसे अधिक रुचि व्याख्यान देने और विचारों के आदान प्रदान करने में थी। ಅಧ್ಯಯನ ಕಾಲದಲ್ಲಿ ಇವರಿಗೆ ವಿಶೇಷವಾದಂತಹ ಆಸಕ್ತಿ ವ್ಯಾಖ್ಯಾನವನ್ನು ನೀಡುವಂಥದ್ದು, ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಆ ವಿಷಯದ ಬಗ್ಗೆ ವಿವರಣಾತ್ಮಕವಾದಂತಹ ಚರ್ಚೆಯನ್ನು ಮಾಡುವಂಥದ್ದು, ವಿವರಣಾತ್ಮಕವಾದಂತಹ ಲೇಖನವನ್ನು ಪ್ರಸ್ತುತಪಡಿಸುವಂಥದ್ದು, ಜೊತೆಗೆ ವಿಚಾರಗಳನ್ನು ಆದಾನ ಪ್ರದಾನ ಅಂದರೆ ಒಬ್ಬರಿಗೊಬ್ಬರು ಹೇಳ್ಕೊಳ್ಳುವಂಥದ್ದು, ಚರ್ಚಾ ಸ್ಪರ್ಧೆಗಳನ್ನು ಮಾಡುವಂಥದ್ರಲ್ಲಿ ಹೆಚ್ಚು ಆಸಕ್ತಿ ಇತ್ತು। इसी कारण उन्होंने अपने कॉलेज में एक व्याख्यान समिति बनाई और कई ಪ್ರತಿಯೋಗಿತಾओं में ಭಾಗ ಲಿಯಾ। ಇದೇ ಕಾರಣದಿಂದಾಗಿ ಅವರು ಕಾಲೇಜಲ್ಲಿ ಒಂದು ವ್ಯಾಖ್ಯಾನ ಸಮಿತಿಯನ್ನು ರಚನೆ ಮಾಡಿದರು ಮತ್ತು ಆ ವ್ಯಾಖ್ಯಾನ ಸಮಿತಿ ಅಡಿಯಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದರು। संगीत में भी उनकी रुचि थी। उनका शरीर स्वस्थ सुडौल और सुंदर था। ಸಂಗೀತದಲ್ಲೂ ಸಹ ಇವರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು, ಜೊತೆಗೆ ಇವರ ದೇಹ ಸ್ವಸ್ಥ ಸುಂದರವಾದಂಥ ದೇಹವನ್ನು ಹೊಂದಿರುವಂಥ ಆರೋಗ್ಯವಂತ ಬಾಲಕನಾಗಿದ್ದರು। कुश्ती लड़ने, दौड़ लगाने, घुड़सवारी करने और तैरने में वे बड़े आनंद का अनुभव किया करते थे। ಮಕ್ಕಳೇ, ಈ ಮೊದಲೇ ಹೇಳಿದಂತೆ ಸ್ವಾಮಿ ವಿವೇಕಾನಂದಜಿಯವರು ವಿದ್ಯಾರ್ಥಿಯಾಗಿದ್ದಾಗ ಕುಸ್ತಿ ಆಡುವಂಥದ್ರಲ್ಲಿ ಮತ್ತು ಕುದುರೆ ಸವಾರಿ ಮಾಡುವಂಥದ್ರಲ್ಲಿ ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಲ್ಲಿ ವಿಶೇಷವಾದಂತಹ ಆನಂದವನ್ನು ಅನುಭವಿಸ್ತಾ ಇದ್ದಂತಹ ಬಾಲಕನಾಗಿದ್ದರು। ಹಾಗೆ ಆಟದ ಪ್ರತಿಯೊಂದು ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸಿ ಅದರಲ್ಲೂ ಸಹ ಕೇವಲ ಓದಿನಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಲ್ಲ, ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋದಲ್ಲ, ಆಟದ ಪ್ರತಿ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸಿ ಅದರಲ್ಲೂ ಸಹ ಮೊದಲನೇ ಬಹುಮಾನವನ್ನು ಪಡ್ಕೊಳ್ಳುವಂತಹ ಬಾಲಕ ಇವರಾಗಿದ್ದರು। इसी कारण उन्होंने अपने कॉलेज में एक व्याख्यान समिति बनाई और कई प्रतियोगिताओं में भाग लिया। संगीत में भी उनकी रुचि थी। उनका शरीर स्वस्थ सुडौल और सुंदर था। ಅಲ್ವಾ, ಈ ಕಾರಣಕ್ಕಾಗಿ ಅಂದರೆ ಆಟದಲ್ಲೂ ಸಹ ಓದೋದ್ರಲ್ಲಿ ಎಷ್ಟು ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು, ಎಷ್ಟು ನಿರರ್ಗಳವಾಗಿ, ಎಷ್ಟು ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತಾ ಇದ್ರು, ಅದೇ ರೀತಿಯಾಗಿ ಉತ್ತಮವಾದ ರೀತಿಯಲ್ಲಿ ಆಟಗಳನ್ನು ಆಡಿ ಅದರಲ್ಲೂ ಸಹ ಮೊದಲನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ರು। ಹೀಗೆ ಕೇವಲ ಆಟ ಮತ್ತು ಓದಿಗೆ ಸಂಬಂಧಪಡದೆ, ಓದಿಗೆ ಮಾತ್ರ ಸೀಮಿತವಾಗಿರದೆ ಅನೇಕ ಹಾಡಿನ ಸ್ಪರ್ಧೆಗಳಲ್ಲಿ, ಚಿತ್ರಕಲೆ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸ್ತಾ ಇದ್ದರು, ಸಂಗೀತದಲ್ಲೂ ಸಹ ಭಾಗವಹಿಸ್ತಾ ಇದ್ರು। ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಹಾಡುಗಳನ್ನು ಹಾಡುವುದರಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು। ಹೀಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಿದ್ದರಿಂದ ಅವರ ಶರೀರ ಸುಂದರವಾಗಿತ್ತು, ಆರೋಗ್ಯವಂತ ದೇಹವನ್ನು ಪಡೆದಿರುವಂಥ ವ್ಯಕ್ತಿಯಾಗಿದ್ದರು। ನೋಡಿ ಮಕ್ಕಳೇ, ಈ ರೀತಿಯಾಗಿ ಈ ಚಿತ್ರದಲ್ಲಿ ಕಾಣುವ ಹಾಗೆ ಈ ರೀತಿಯಾಗಿ ಕುಸ್ತಿ ಆಡುವುದು ಅಂದರೆ ಸ್ವಾಮಿ ವಿವೇಕಾನಂದಜಿಯವರಿಗೆ ವಿಶೇಷವಾದಂಥ ಆಸಕ್ತಿ ಇತ್ತು ಮತ್ತು ಈ ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಲ್ಲಿ ಹೆಚ್ಚು ಸಂತೋಷವನ್ನು ಪಡಿತಾ ಇದ್ದರು। ಹಾಗೆ ಈ ರೀತಿಯಾಗಿ ಉತ್ತಮ ಓಟಗಾರ ಸಹ ಆಗಿದ್ದರು, ಅದರಲ್ಲೂ ಸಹ ಮೊದಲನೇ ಬಹುಮಾನವನ್ನೇ ಪಡ್ಕೊಳ್ತಾ ಇದ್ದರು। ಹೀಗೆ ಒಬ್ಬರೇ ತುಂಬ ದೂರದವರೆಗೆ ಕುದುರೆ ಸವಾರಿಯನ್ನು ಮಾಡ್ತಾ ಇದ್ದರು। ಈ ರೀತಿ ನೀರಿನಲ್ಲಿ ಈಜುವುದರ ಮೂಲಕ ಇದರಲ್ಲೂ ಸಹ ಪ್ರಥಮ ಬಹುಮಾನವನ್ನು ಪಡ್ಕೊಳ್ತಾ ಇದ್ದರು। इस तरह नरेंद्र अपने विद्यार्थी जीवन का पूरे का पूरा आनंद का अनुभव प्राप्त कर चुके थे। अपने अध्ययन काल में नरेंद्र प्रायः धार्मिक प्रश्नों में विचार मग्न रहते थे। पाश्चात्य विज्ञान और दर्शन का भी उन्होंने अध्ययन किया था। ಈ ರೀತಿಯಾಗಿ ವಿದ್ಯಾರ್ಥಿ ಜೀವನದ ಸಂಪೂರ್ಣ ಸುಖವನ್ನು, ಸಂಪೂರ್ಣ ಆನಂದವನ್ನು ಅನುಭವಿಸ್ತಾ ಇದ್ದರು। ಜೊತೆಗೆ ಅವರ ಅಧ್ಯಯನದ ಸಂದರ್ಭದಲ್ಲಿ ಎಲ್ಲ
ಇವುದೆಲ್ಲದರ ಜೊತೆಗೇ ಅವರ ಮನಸ್ಸಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ವು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಪಾಶ್ಚಾತ್ಯ ವಿಜ್ಞಾನ ಮತ್ತು ದರ್ಶನ್ ಶಾಸ್ತ್ರಗಳ ಬಗ್ಗೆಯೂ ಸಹ ಇವರು ಅಧ್ಯಯನವನ್ನು ಮಾಡಿದರು. वे सदा ऐसे प्रश्नों का हल सोचा करते थे जिनका उत्तर पाना कठिन था. ಇವರು ಸದಾ ಕಾಲ ಎಂಥ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂದರೆ ಆ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ತುಂಬ ಕಷ್ಟವಾಗ್ತಾ ಇತ್ತು. ಹಲ್ ಅಂದರೆ ಪರಿಹಾರ, ಅಂದರೆ ಅವರ ಮನಸ್ಸಲ್ಲಿ ಹುಟ್ಟುತ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು, ಅಂದರೆ ಪರಿಹಾರವನ್ನು ನೀಡುವಂಥದ್ದು ತುಂಬ ಕಷ್ಟದ ಕೆಲಸವಾಗಿರ್ತಾ ಇತ್ತು. ಅಂಥ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಉದ್ಭವವಾಗ್ತಾ ಇದ್ವು. जीवन क्या है, इस जीवन से पूर्व हम कहाँ थे, मृत्यु के बाद कहाँ जाएंगे, परमात्मा है या नहीं आदि प्रश्नों पर विचार किया करते थे. ಅಂದರೆ ಅವರು ಧಾರ್ಮಿಕ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಹೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಬಲು ಕಠಿಣದ ವಿಷಯವಾಗಿರ್ತಾ ಇತ್ತು, ಅಸಾಧ್ಯವಾಗ್ತಾ ಇತ್ತು ಕೆಲವೊಂದು ಸರಿ. ಉದಾಹರಣೆಗೆ ಅವರ ಮನಸ್ಸಲ್ಲಿ ಉಟ್ಕೊಳ್ತಾ ಇರುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಾ ಇದ್ವು ಅಂದರೆ, ಜೀವನ್ ಕ್ಯಾ ಹೇ, ಜೀವನ ಅಂದರೆ ಹೇಗಿರುತ್ತೆ, ಜೀವನ ಅಂದರೆ ಏನು, ಇಸ್ ಜೀವನ್ ಸೇ ಪೂರ್ವ ಹಮ್ ಕಹಾತೆ, ಈ ಜನ್ಮ ಪಡೆಯುವುದಕ್ಕಿಂತ ಮುಂಚೆ, ಅಂದರೆ ನಾವು ಈ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ವಿ, ಮೃತ್ಯುಗೆ ಬಾದ್ ಕಹಾ ಜಾಯೆಂಗೆ, ಸರಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದಮೇಲೆ ಹುಟ್ಟು ಹೇಗೆ ಆಕಸ್ಮಿಕವೋ ಮೃತ್ಯು ಹಾಗೆ ಅನಿವಾರ್ಯ ಕೂಡ, ಹುಟ್ಟಿದಂಥ ಮನುಷ್ಯ ಸಾಯಲೇಬೇಕು. ಹಾಗಿದ್ದರೆ ಸತ್ತ ಮೇಲೆ ಮನುಷ್ಯ ಎಲ್ಲಿಗೆ ಹೋಗ್ತಾನೆ, ನಾವೆಲ್ಲ ನಂಬೋ ಹಾಗೆ ಭಗವಂತ ಇದಾನ ಅಥವಾ ಇಲ್ವಾ, ಈ ರೀತಿಯ ಅನೇಕ ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಹುಟ್ಕೊಳ್ತಾ ಇತ್ತು. उन दिनों रामकृष्ण परमहंस कलकत्ते में दक्षिणेश्वर के काली मंदिर के पुजारी थे. ಅಂದರೆ ಇವರು ಅಧ್ಯಯನವನ್ನು ಮುಗಿಸಿದ ನಂತರ ಅನೇಕ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದರು. ಅಲ್ಲಿ ಧಾರ್ಮಿಕ ಗುರುಗಳ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದರು. ಆ ಧಾರ್ಮಿಕ ಗುರುಗಳ ಪರಿಚಯವನ್ನು ಮಾಡಿಕೊಂಡಾದ ನಂತರ ತಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ಆದರೆ ಅವರಿಗೆ ಸಮಾಧಾನವನ್ನು ನೀಡುವಂಥ ಉತ್ತರವನ್ನು ಈವರೆಗೂ ಸಹ ಯಾರೂ ಸಹ ಕೊಟ್ಟಿರಲಿಲ್ಲ. ಹಾಗೇ ಒಂದು ಸಲ ಇವರು ಪ್ರವಾಸಕ್ಕೆ ಹೋದಾಗ, ಅಂದರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ದಕ್ಷಿಣೇಶ್ವರದ ಕಾಳಿ ದೇವಿಯ ದೇವಸ್ಥಾನಕ್ಕೂ ಸಹ ಭೇಟಿ ನೀಡ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಆ ಕಾಳಿ ದೇವಸ್ಥಾನದ ಅರ್ಚಕರಾಗಿ ಶ್ರೀ ರಾಮಕೃಷ್ಣ ಪರಮಹಂಸಜಿಯವರು ಅರ್ಚಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ದಕ್ಷಿಣೇಶ್ವರ ಮಂದಿರಕ್ಕೆ ಕಾಳಿ ಮಾತಾ, ದಕ್ಷಿಣೇಶ್ವರ ದೇವಸ್ಥಾನದ ಚಿತ್ರ ಇದು. ಅಲ್ಲಿ ಪೂಜಿಸಲ್ಪಡುವಂಥ ಕಾಳಿ ಮಾತೆಯ ವಿಗ್ರಹ ಇದಾಗಿದೆ. स्वामी रामकृष्ण परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. यानी रामकृष्ण परमहंस जी एक महान व्यक्ति थे, एक उत्तम गुरु भी थे. इसलिए लोग उन्हें ಅತ್ಯಂತ ಶ್ರದ್ಧಾ ಕಿ ದೃಷ್ಟಿ ಸೇ ದೇಖ್ತೆ ಥೇ. ರಾಮಕೃಷ್ಣ ಪರಮಹಂಸಜಿಯವರು ಒಬ್ಬ ಉತ್ತಮ ಸಾಧಕರಾಗಿದ್ದರು, ತಪಸ್ವಿಯಾಗಿದ್ದರು, ಯೋಗಿಯ ಜೀವನವನ್ನು ನಡೆಸ್ತಾ ಇದ್ದರು. ಹಾಗಾಗಿ ಎಲ್ಲ ಜನರು ಅವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಾಣ್ತಾ ಇದ್ದರು, ಅವರನ್ನು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದರು. ನರೇಂದ್ರ ಬಿ ಏಕ್ ದಿನ್ ಉನ್ಕೆ ಪಾಸ್ ಪಹುಂಚೆ, ನರೇಂದ್ರರವರು ಸಹ ಒಂದು ಸಲ ಅವರ ಹತ್ರ ಬರ್ತಾರೆ. ಅಪ್ನಿ ಜಿಜ್ಞಾಸಾ ಉನ್ಹೇ ಕಹ ಸುನಾಯಿ, ಅವರು ತಮ್ಮ ಮನಸ್ಸಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹುಟ್ಕೊಂಡಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಉನ್ಕೆ ಪ್ರತಿ ಉನ್ಕಿ ಬಡಿ ಶ್ರದ್ಧಾ ಹುಯಿ, ಅವರ ಮನಸ್ಸಲ್ಲಿ ಹೇಳ್ತಾ ಇರುವಂಥ ಪ್ರತಿ ಪ್ರಶ್ನೆಗೂ ಸಹ ಸ್ವಾಮಿ ವಿವೇಕಾನಂದರ ಮನಸ್ಸಿಗೆ ಸಮಾಧಾನ ನೀಡುವಂಥ ರೀತಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ.
ಆ ಒಂದು ಕಾರಣಕ್ಕಾಗಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಇವರಲ್ಲಿ ತುಂಬ ಶ್ರದ್ಧಾಭಕ್ತಿ ಹುಟ್ಕೊಳ್ಳುತ್ತೆ. ಅವರನ್ನು ಸಹ ಎಲ್ಲ ಜನರ ಹಾಗೆ ವಿವೇಕಾನಂದಜಿಯವರು ಸಹ ತುಂಬ ಶ್ರದ್ಧಾಭಕ್ತಿಯಿಂದ ಅವರನ್ನು ಗೌರವಿಸೋದಕ್ಕೆ, ಪೂಜಿಸೋದಕ್ಕೆ ಪ್ರಾರಂಭ ಪಡ್ತಾರೆ. ಬ್ರಹ್ಮ ಸಮಾಜ ಕೆ ಪ್ರತಿ ಭಿ ಉನ್ಕಿ ಬಡಿ ಆಸ್ಥಾ ಥಿ. ಬ್ರಹ್ಮ ಸಮಾಜದ ಪರವಾಗಿಯೂ ಸಹ, ಬ್ರಹ್ಮ ಸಮಾಜದ ಒಂದು ಪ್ರಚಾರದಲ್ಲೂ ಸಹ ಸ್ವಾಮಿ ವಿವೇಕಾನಂದಜಿಯವರು ತಮ್ಮನ್ನು ತಾವು पूर्ण प्रमाणದಲ್ಲಿ ತೊಡಗಿಸಿಕೊಂಡಿದ್ದರು. अतः वे ब्रह्म समाज की बैठक में सदा भाग लिया करते थे. ಜೊತೆಗೆ ಬ್ರಹ್ಮ ಸಮಾಜದ ಸಭೆಗಳಲ್ಲಿ, ಬೈಠಕ್ ಅಂದರೆ ಸಭೆಗಳಲ್ಲಿ ಇವರು ಯಾವಾಗಲೂ ಭಾಗವಹಿಸ್ತಾ ಇದ್ದರು. ಇದು ಬ್ರಹ್ಮ ಸಮಾಜದ ಸಂಸ್ಥಾಪಕರಾದ ರಾಜಾರಾಮ್ ಮೋಹನ್ ರಾಯ್ ಅವರ ಚಿತ್ರ. ಇವರ ಆದರ್ಶಗಳಿಗೆ, ಇವರ ತತ್ವಗಳಿಗೆ ಇವರು ಸಹ ಮಾರು ಹೋಗಿದ್ದರು. ಅವರ ತತ್ವಗಳನ್ನು, ಆದರ್ಶಗಳನ್ನು ಸ್ವಾಮಿ ವಿವೇಕಾನಂದಜಿಯವರು ಸಹ ಮನಸಾರೆ ಒಪ್ಪಿ ಅದನ್ನು ಪಾಲನೆ ಮಾಡ್ತಾಯಿದ್ರು. BA की परीक्षा पास करने के बाद उन्होंने कानून का अध्ययन प्रारंभ किया. इसी बीच में उनके पिता का देहांत हो गया. ಸ್ವಾಮಿ ವಿವೇಕಾನಂದಜಿಯವರು BA ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಅದಾದ ನಂತರ ಕಾನೂನಿನ ಅಧ್ಯಯನವನ್ನು ಪ್ರಾರಂಭ ಮಾಡಿದರು. ಅಂದರೆ LLB ಓದುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಇಸಿ ಬೀಚ್ ಮೇ ಉನ್ಕೆ ಪಿತಾ ಕಾ ದೇಹಾಂತ್ ಹೋ ಗಯಾ. ಇದರ ಮಧ್ಯದಲ್ಲಿ ಅಂದರೆ ಅವರು ಕಾನೂನು ಅಧ್ಯಯನವನ್ನು ಪ್ರಾರಂಭ ಮಾಡಿದಾಗ ಅದೇ ಸಂದರ್ಭದಲ್ಲಿ ಅವರ ತಂದೆ ಮರಣವನ್ನು ಹೊಂದಿದರು. ನರೇಂದ್ರನೇ ಇಸಸೆ ಅಪಾರ ದುಃಖ ಕಾ ಅನುಭವ ಕಿಯಾ. ನರೇಂದ್ರರಿಗೆ ಇದಕ್ಕೆ ಭರಿಸಲಾರದಷ್ಟು ಯಾರೂ ಸಮಾಧಾನ ಪಡ್ಕೊಳ್ಳದೇ ಇರುವಷ್ಟು ದುಃಖವನ್ನು ಅವರು ಅನುಭವಿಸಿದರು. विदेशों में भारतीय जीवन दर्शन और तत्वज्ञान पर भाषण देने और जनता को सत्य की राह दिखाने के लिए 31 मई सन 1893 को स्वामी विवेकानंद संयुक्त राज्य अमेरिका गए. ವಿದೇಶಗಳಲ್ಲೂ ಸಹ ಪ್ರಯಾಣ ಮಾಡಿ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ಪ್ರಚಾರ ಮಾಡೋದ್ರ ಜೊತೆಗೇ ಭಾರತೀಯ ಜೀವನ ದರ್ಶನ್, ಭಾರತೀಯರ ಜೀವನ, ಭಾರತೀಯರ ಸಂಸ್ಕೃತಿ, ಅವರ ತತ್ವಜ್ಞಾನ ಎಷ್ಟು ಶ್ರೇಷ್ಠವಾಗಿರುವಂಥದ್ದು, ಭಾರತೀಯ ಧರ್ಮ ನಿಜಕ್ಕೂ ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಡಬೇಕು. ಅದನ್ನು, ಭಾರತೀಯ ಸಂಸ್ಕೃತಿಯನ್ನು ವಿದೇಶದಲ್ಲೂ ಸಹ ಅನುಕರಣೆ ಮಾಡೋ ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ವಿದೇಶಿ ಪ್ರವಾಸವನ್ನು ಪ್ರಾರಂಭ ಮಾಡ್ತಾರೆ. ಆ ವಿದೇಶಿ ಪ್ರವಾಸವನ್ನು ಕೈಗೊಂಡು ಅಲ್ಲಿ ಭಾರತೀಯ ಜೀವನ ದರ್ಶನ್ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾಗಿ ತುಂಬ ಪ್ರಭಾವಪೂರ್ಣ ಭಾಷಣಗಳನ್ನು ಮಾಡುವುದರ ಜೊತೆಗೆ ಅಲ್ಲಿಯ ಜನತೆಗೆ ಸತ್ಯವಾದ ಮಾರ್ಗವನ್ನು ತೋರಿಸಿಕೊಟ್ರು. ಸತ್ಯದ ದಾರಿಯಲ್ಲಿ ಅವರಿಗೂ ನಡೆಯೋದಕ್ಕೆ ಪ್ರೇರಣೆಯನ್ನು ಮಾಡಿದರು. ಇದೇ ರೀತಿಯಾಗಿ ಧರ್ಮ ಪ್ರಚಾರದ ಕಾರ್ಯಕ್ಕಾಗಿಯೇ ಅವರು ಮೇ 31, 1893ರಲ್ಲಿ ಅಮೇರಿಕಾಗೂ ಸಹ ಭೇಟಿ ನೀಡಿದರು. वहाँ के चिकागो नगर में उस समय सर्वधर्म सम्मेलन हो रहा था. ಆ ಸಂದರ್ಭದಲ್ಲಿ ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. विवेकानंद किसी संस्था विशेष की ओर से प्रतिनिधि के रूप में नहीं गए थे. ಆದರೆ ಒಂದು ದುರದೃಷ್ಟ ಅಂತಂದರೆ ವಿವೇಕಾನಂದಜಿಯವರು ಆಗ ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿಯೋ ಅಥವಾ ನಮ್ಮ ಭಾರತ ದೇಶದಲ್ಲಿರುವಂಥ ಯಾವುದೋ ಒಂದು ಪ್ರತಿಷ್ಠಿತ ಕಂಪನಿಯ ಪ್ರತಿನಿಧಿಯಾಗಿಯೋ ಭಾಗವಹಿಸಿರಲಿಲ್ಲ. ಹಾಗಾಗಿ ಅವರಲ್ಲಿ ಹೋಗಿದ್ದು ಒಬ್ಬ ಪ್ರವಾಸಿಯಾಗಿ, ಧರ್ಮ ಪ್ರಚಾರಕನಾಗಿ ಹೋಗಿದ್ದರು. ಆ ಒಂದು ಕಾರಣಕ್ಕಾಗಿ ಅಲ್ಲಿ ನಡೀತಾ ಇರುವಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಇವರಿಗೆ ಅವಕಾಶವನ್ನು ನೀಡಲೇ ಇಲ್ಲ. ಆದರೆ ಸ್ವಾಮಿ ವಿವೇಕಾನಂದಜಿಯವರು ತುಂಬಾ ಹರಸಾಹಸವನ್ನು ಪಟ್ಟು ಅಲ್ಲಿ ಆ ಸಮಾರಂಭದ, ಆ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸಿದಂಥ ಆಯೋಜಕರನ್ನು ಪರಿಚಯಿಸಿಕೊಂಡು ಅವರ ಹತ್ರ ವಿನಂತಿಸಿಕೊಂಡು ಅನೇಕ ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸಿಕೊಟ್ಟು ಅವರ ಒಂದು ಹೇಳಿಕೆಯ ಮೇರೆಗೆ ಅವರು ಏನು ಮಾಡ್ತಾರೆ, ಅಲ್ಲಿ ಆ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ.
इसलिए सम्मेलन की महासभा ने उन्हें सम्मेलन में शामिल होने की अनुमति नहीं दी थी. ಅಂದರೆ ಅವರು ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ಭಾಗವಹಿಸದೇ ಇರುವುದರಿಂದ, ಅಂದರೆ ಭಾರತ ದೇಶದ ಇವರು ನಮ್ಮ ಭಾರತ ದೇಶದ ಒಬ್ಬ ಪ್ರತಿನಿಧಿಯಾಗಿ ಭಾಗವಹಿಸ್ತಾ ಇದ್ದಾರೆ ಅನ್ನೋ ಒಂದು ಪತ್ರ ಅಥವಾ ಯಾವುದೋ ಒಂದು ಪ್ರತಿಷ್ಠಿತ ಸಂಸ್ಥೆಯ ಒಂದು ಪತ್ರ ಅವರ ಬಳಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವರನ್ನು ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ. ವಾಪಸ್ ಭಾರತಕ್ಕೆ ಹಿಂತಿರುಗಿ ಬಂದು ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಸಮ್ಮೇಳನದಲ್ಲಿ ಭಾಗವಹಿಸುವಷ್ಟು ಸಮಯವೂ ಅವರ ಬಳಿ ಇರಲಿಲ್ಲ. ಹಾಗಾಗಿ ಅವರು ತುಂಬಾ ಹರಸಾಹಸಪಟ್ಟು ಆ ಆಯೋಜಕರನ್ನು ಭೇಟಿಯಾಗಿ ಅವರಿಗೆ ತಮ್ಮ ಸ್ನೇಹಿತರ, ಅಂದರೆ ಅದೇ ದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥ ಪ್ರತಿಷ್ಠಿತ ಲೇಖಕರ ಪರಿಚಯವನ್ನು ಮಾಡಿಸಿಕೊಟ್ಟು ಆ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ತಾವಾಗಿಯೇ ಪಡೆದುಕೊಳ್ತಾರೆ. विवेकानंद प्रयत्नशील रहे और उन्होंने महासभा के सदस्यों से आग्रह किया कि उन्हें महासभा में बोलने का एक बार अवसर दिया जाए. ಈ ರೀತಿಯಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದರ ನಂತರ ಅವರಿಗೆ ಆ ಒಂದು ಅಂದರೆ ಅನೇಕ ಪ್ರಯತ್ನಗಳ ಮೂಲಕ ಆ ಸಮ್ಮೇಳನದ ಆಯೋಜಕರಿಗೆ ಅವರು ವಿನಂತಿಸಿಕೊಂಡರು, ನನಗೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ರಿ ಅಂತೇಳಿ ಅವರು ವಿನಂತಿಸಿಕೊಂಡರು. ಆ ಒಂದು ಕಾರಣಕ್ಕಾಗಿ ಅಂತ್ ಮೇ ಉನ್ಹೇ ಅನುಮತಿ ದೇ ದಿ ಗಯಿ, ಕೊನೆಗೆ ಅವರಿಗೆ ಇವರ ವಿನಂತಿಯನ್ನು ಒಪ್ಪಿಕೊಂಡು ಈ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. स्वामी विवेकानंद ने श्री रामकृष्ण परमहंस जी के संदेश का प्रसार करने का दृढ़ संकल्प ले रखा था. ಸ್ವಾಮಿ ವಿವೇಕಾನಂದ ಜಿಯವರು ರಾಮಕೃಷ್ಣ ಪರಮಹಂಸ ಜಿಯವರ ಸಂದೇಶವನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಹೊಂದಿದ್ರು. अतः वे बड़ी निर्भीकता से महासभा में भाषण देने के लिए खड़े हुए. ತುಂಬ ನಿರ್ಭೀಕರಾಗಿ, ಯಾವುದೇ ರೀತಿಯ ಭಯ ಸಂಕೋಚ ಇಲ್ಲದೆ ಅವರು ಆ ಮಹಾಸಭೆಯಲ್ಲಿ ಭಾಷಣ ಮಾಡೋದಕ್ಕೆ ಎದ್ದು ನಿಂತ್ಕೊಳ್ತಾರೆ. स्वामी जी की वाणी सुनकर श्रोतागण मुग्ध हो गए. उनका भाषण बड़ा गंभीर और हृदय स्पर्शी था. ಸ್ವಾಮೀಜಿಯ ಭಾಷಣವನ್ನು ಕೇಳಿ ಎಲ್ಲ ಶ್ರೋತೃಗಳು ಸಹ ಮುಗ್ಧರಾಗಿ ಗೊಂಬೆಯಂತೆ, ಸಣ್ಣ ಮಕ್ಕಳಂತೆ ತುಂಬ ಶಾಂತಚಿತ್ತತೆಯಿಂದ ಆ ಭಾಷಣವನ್ನು ಕೇಳ್ತಾ ಕೂತ್ಕೊಳ್ತಾರೆ. ಯಾಕಂದರೆ ಈವರೆಗೂ ಸಹ ಅಲ್ಲಿ ಭಾಷಣ ಮಾಡಿದಂಥ ಬೇರೆ ದೇಶದ ಯಾವುದೇ ಪ್ರತಿನಿಧಿಗಳು ಅವರನ್ನು ತುಂಬ ಆತ್ಮೀಯವಾಗಿ ಸಹೋದರ ಸಹೋದರಿಯರೇ ಅಂತ ಸಂಬೋಧನೆ ಮಾಡಿರಲಿಲ್ಲ. ಆ ಒಂದು ಅವರು ಪ್ರಾರಂಭ ಮಾಡಿದಂತಹ ಭಾಷಣದ ಮೊದಲನೇ ಮಾತೆ ಅವರ ಎಲ್ಲ ಶ್ರೋತೃಗಳ ಮನಸ್ಸನ್ನು ಗೆದ್ದಿತ್ತು. ಜೊತೆಗೆ ಅವರು ನಮ್ಮ ಭಾರತೀಯ ಮಹಾಗ್ರಂಥವಾದಂಥ ಭಗವದ್ಗೀತೆಯನ್ನು ಎಲ್ಲ ದೇಶದ ಧರ್ಮಗ್ರಂಥಗಳಿಗಿಂತ ಕೆಳಭಾಗದಲ್ಲಿಟ್ಟಿರ್ತಾರೆ. ಅದನ್ನುದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಹೇಳ್ತಾರೆ, ಸಾಮಾನ್ಯವಾಗಿ ಒಂದು ಮಹಾನ್ ಕಟ್ಟಡಕ್ಕೆ ಅದು ಶಾಶ್ವತವಾಗಿ ಉಳಿಬೇಕು. ಆ ಕಟ್ಟಡ ಅಂದರೆ ಆ ಕಟ್ಟಡಕ್ಕೆ ಹಾಕಿರುವಂತಹ ಬುನಾದಿ ಬಹುಮುಖ್ಯವಾಗಿರುತ್ತೆ. ಹಾಗೆ ನಿಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಎಲ್ಲ ದೇಶದ ಧರ್ಮಗ್ರಂಥಗಳಿಗೆ ಆಧಾರವಾಗಿರುವಂಥದ್ದು, ಬುನಾದಿಯಾಗಿರುವಂಥದ್ದು ನಮ್ಮ ಭಾರತ ದೇಶದ ಧರ್ಮಗ್ರಂಥ ಅಂಥೇಳಿ ನಮ್ಮ ಭಾರತ ದೇಶದ ಧರ್ಮದ ಒಂದು ಹಿರಿಮೆಯನ್ನು ಅಲ್ಲಿ ಎತ್ತಿ ಹಿಡಿತಾರೆ. ಹೀಗೆ ಆ ಭಾಷಣದುದ್ದಕ್ಕೂ ತಮ್ಮ ವಾಕ್ ಚಾತುರ್ಯದ ಮೂಲಕ, ತಮ್ಮ ಉತ್ತಮ ನುಡಿಗಳ ಮೂಲಕ ಬೇರೆಯವರ ಎಲ್ಲ ವಿದೇಶಿಗರ ಮನಸ್ಸನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಈ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಅವರ ಮನಸ್ಸಿನಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನೆಲ್ಲ ಹೊರದೋಡಿಸಿ ಅವ್ರಿಗೂ ಸಹ ಸತ್ಯದ ಮಾರ್ಗವನ್ನು ಪರಿಚಯಿಸಿಕೊಟ್ಟು ಅವರೂ ಸಹ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆ ಆಗುವಂತೆ, ಅಂದರೆ ದೇಶಭಕ್ತರಾಗಿ ಧಾರ್ಮಿಕ ಗುಣಗಳನ್ನು ಅನುಸರಿಸುವಂತೆ, ಕಂದಾಚಾರ ಮೂಢನಂಬಿಕೆಗಳಿಂದ ಹೊರಬಂದು ಹೊಸ ಆಲೋಚನೆಗಳನ್ನು ಮಾಡೋ ಹಾಗೆ ಪ್ರೇರೇಪಣೆ ನೀಡ್ತಾ ಇದ್ವು ಅವರ ಭಾಷಣಗಳು. उन्होंने इंग्लैंड और अमेरिका में रहकर वहाँ के लोगों को संयम और त्याग का महत्व समझाया. ಅವರು ಇಂಗ್ಲೆಂಡ್ ಮತ್ತು ಅಮೇರಿಕಾದಲ್ಲಿ ಇದ್ದು ಅಲ್ಲಿಯ ಜನರಿಗೂ ಸಹ ತ್ಯಾಗ, ಸಂಯಮ, ತಾಳ್ಮೆ ಇವುಗಳ ಒಂದು ಮಹತ್ವವನ್ನು ಪರಿಚಯ ಮಾಡಿಕೊಟ್ರು. ವಿವೇಕಾನಂದ ने ಭಾರತೀಯ ಸಭ್ಯತಾ के संबंध में कई भाषण दिए. ವಿವೇಕಾನಂದಜಿಯವರು ಭಾರತೀಯರಲ್ಲಿರುವಂತಹ ಸಂಯಮ, ತಾಳ್ಮೆ, ಸಹನೆ ಇವುಗಳ ಒಂದು ಅವರಲ್ಲಿರುವಂಥ ಸಭ್ಯತೆ
ಇವೆಲ್ಲವುಗಳ ಬಗ್ಗೆ ಅನೇಕ ಬಾರಿ ಅನೇಕ ಉದಾಹರಣೆಗಳ ಮೂಲಕ ಅನೇಕ ನಿದರ್ಶನಗಳನ್ನು ನೀಡೋದರ ಮೂಲಕ ಭಾಷಣವನ್ನು ಮಾಡ್ತಾಯಿದ್ರು. कुछ समय के लिए वे स्विट्ज़रलैंड, इंग्लैंड और स्विट्ज़रलैंड भी गए और वहाँ उन्होंने सत्य और धर्म का प्रसार कर भारत का गौरव बढ़ाया. ಇವರು ಕೆಲ ದಿನಗಳ ನಂತರ ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೂ ಸಹ ಭೇಟಿ ನೀಡಿದರು. ಅಲ್ಲಿಯೂ ಸಹ ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಮಾಡಿ ಭಾರತದ ಗೌರವವನ್ನು ಹೆಚ್ಚಿಸಿದರು. उनके विदेशी स्वामीजी ಅನೇಕ ವಿದೇಶಿ ಸ್ವಾಮೀಜಿಗೆ ಶಿಷ್ಯ ಬನ್ ಗಯೆ. ಅನೇಕ ವಿದೇಶಿಗರು ವಿದೇಶದಲ್ಲಿ ಅವರು ವಿದೇಶಿ ಪ್ರಯಾಣವನ್ನು ಕೈಗೊಂಡಾಗ ವಿದೇಶದಲ್ಲಿ ಪ್ರಯಾಣ ಮಾಡ್ತಾ ಅವರು ತಮ್ಮ ಭಾಷಣಗಳ ಮೂಲಕ ಅಲ್ಲಿರುವಂಥವರ ಮನಸ್ಸಲ್ಲಿ ಸತ್ಯ, ಧರ್ಮ ಇವುಗಳ ಒಂದು ಪ್ರಾಮುಖ್ಯತೆಯನ್ನು ಅವರ ಮನಸ್ಸಿನ ಆಳದವರೆಗೂ ಬೇರೂರುವ ಹಾಗೆ ಮಾಡಿ ಅವರಿಗೂ ಸಹ ತ್ಯಾಗ ಮತ್ತು ಸಂಯಮದ ಪಾಠವನ್ನು ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ವಿದೇಶಿಗರು ಇವರಿಗೆ ಅನುಯಾಯಿ ಆದರು. ಇವರ ಶಿಷ್ಯಂದರಾಗಿ ಇವರ ಜೊತೆ ಸೇರಿಕೊಂಡು ಅವರೂ ಸಹ ಆ ಧರ್ಮ ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಹಾಗೆ ಅಂಥವರಲ್ಲಿ ಶ್ರೇಷ್ಠ ವಿದೇಶಿ ಅನುಯಾಯಿನಿ आदवरु सिस्टर निवेदिता, जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. ಹೀಗೆ ಸಿಸ್ಟರ್ ನಿವೇದಿತಾ ಅನ್ನೋರು ಸಹ ಸ್ವಾಮೀಜಿಯವರ ಅನುಯಾಯಿನಿಯಾಗಿ ಅವರ ಜೊತೆಗೆ ಧರ್ಮ ಪ್ರಚಾರದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. विवेकानंद जब श्रीलंका से स्वदेश लौटे तो भारतीय जनता ने बड़े उत्साह और श्रद्धा से उनका स्वागत किया. ವಿವೇಕಾನಂದ ಜಿಯವರು ಶ್ರೀಲಂಕಾದಿಂದ ಸ್ವದೇಶಕ್ಕೆ ಬಂದಾಗ ಭಾರತೀಯರೆಲ್ಲರೂ ಸೇರಿ ಅವರನ್ನು ತುಂಬ ಉತ್ಸಾಹ ಮತ್ತು ಶ್ರದ್ಧಾಭಕ್ತಿಯಿಂದ ಅವರನ್ನು ಸ್ವಾಗತ ಮಾಡಿಕೊಂಡ್ರು. तो बच्चों, श्रीलंका से वापस आने के बाद भारतीय जनता किस प्रकार स्वामी विवेकानंद जी के स्वागत कर लेते हैं और स्वामी जी भारत आने के बाद किस तरह धर्म प्रचार का कार्य करते हैं, किस तरह समाज सेवा का अन्य मार्ग जनता को बताते हैं, इन सारे अंशों को हम कल की कक्षा में देख लेंगे. तो बच्चों, हम सब फिर मिलेंगे कल की कक्षा में. तब तक के लिए आप सभी को धन्यवाद.